ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹಾಗೆ ಇವತ್ತು ಬುಧವಾರ, ಇವತ್ತು ಭೀಮ್ ಅಮಾವಾಸ್ಯೆ. ಎಲ್ಲರೂ ಕೂಡ ಇವತ್ತು ವಾಟ್ಸಪ್ಪಲ್ಲಿ ಸ್ಟೇಟಸ್ ಎಲ್ಲ ಹಾಕ್ತಿರ್ತಾರೆ. ನಾನು ನೋಡ್ತಾ ಇದ್ದೆ. ಇತ್ತೀಚೆಗೆ ಏನಾಗಿದೆ ಅಂದರೆ, ಪ್ರತಿದಿನ ನಾನು ಸ್ಟೇಟಸ್ ನೋಡ್ತಾ ಇರ್ತೀನಿ. ವಾಟ್ಸಪ್ ಇರ್ಬೋದು, ಜಾಸ್ತಿ ವಾಟ್ಸಪ್ ಸ್ಟೇಟಸ್ ನೋಡ್ತಾ ಇರ್ತೀನಿ. ಅಲ್ಲಿ ಏನಾಗುತ್ತೆ ಅಂದರೆ, ಡೈಲಿ ದೇವ್ರದ್ದು ವೀಡಿಯೋಸ್ಗಳು ಹಾಕ್ತಾನೆ ಇರ್ತಾರೆ. ಅದು ನೋಡಿರೋ ವೀಡಿಯೋಗಳೇ ಹಾಕ್ತಾ ಇರ್ತಾರೆ. ಅದರಿಂದ ಇತ್ತೀಚೆಗೆ ವಾಟ್ಸಪ್ ಸ್ಟೇಟಸ್ ಏನಿದೆ ಅದನ್ನು ನೋಡೋದೇ ಬಿಟ್ಬಿಟ್ಟಿದ್ದೀನಿ. ಈ ಥರ ಹಬ್ಬಗಳಲ್ಲಿ, ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗೌರಿ ಹಬ್ಬ ಅಥವಾ ಈ ಥರ ಭೀಮನ ಅಮಾವಾಸ್ಯೆ, ಅವತ್ತು ಮಾತ್ರ ಸ್ಟೇಟಸ್ ನೋಡ್ತೀನಿ. ಗೊತ್ತಾ ಯಾಕೆ ಅಂದರೆ, ಅವತ್ತು ಒಂಥರ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ, ನೋಡಬೇಕು. ಮತ್ತು ಪೂಜೆ ಎಲ್ಲ ಮಾಡಿ ಹಾಕಿರ್ತಾರಲ್ಲ, ಚೆನ್ನಾಗಿರುತ್ತೆ. ಪ್ರತಿದಿನ ಹಾಕಿರೋ ವೀಡಿಯೋಸ್ಗಳೇ, ಫೋಟೋ, ದೇವ್ರ ಫೋಟೋ, ಪ್ರತಿದಿನ ಸೋಮವಾರದಿಂದ ಹಿಡಿದು ನೆಕ್ಸ್ಟ್ ಸಂಡೇವರೆಗೂ ದೇವ್ರ ಫೋಟೋಗಳು, ದೇವ್ರ ವೀಡಿಯೋಗಳು ಹಾಕ್ತಾನೆ ಇರ್ತಾರೆ. ಅದಕ್ಕೆ ಸ್ಟೇಟಸ್ ನೋಡೋದೇ ಬಿಟ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ನಮ್ಮ ಗುಮ್ಮಿ ಇಷ್ಟೊತ್ತು ತನಕ ಕಾಣಿಸ್ತಿದ್ದಾಳ. ಏನಕ್ಕೆ ಅಂದರೆ, ಚಿಕನ್ಗೆ ಕೂತಿರೋದು ಬಾಲ ಅಲ್ಲಾಡಿಸ್ಕೊಂಡು. ಓಕೆ, ಹಾಗೆ ಇವತ್ತು ನಾನು ಪೂಜೆ ಎಲ್ಲ ಮಾಡೋದು ಸಂಜೆ. ಅಂದರೆ ಒಂದು ಮಾಮ ಬರೋದೇ ಆಫೀಸಿಂದ 7:30, 7 o'clock ಆ ಥರ ಆಗುತ್ತೆ. ಆಮೇಲೆ ಈವ್ನಿಂಗ್ ಟೈಮ್ ಅಷ್ಟೇ, ಈವ್ನಿಂಗ್ ಅಲ್ಲ, ಸಂಜೆ ಅನ್ನೋದಕ್ಕಿಂತ 7:30, 7 ಗಂಟೆ ಆ ಥರ ಟೈಮಲ್ಲಿ ಪೂಜೆ ಮಾಡ್ತೀನಿ. ಅವ್ರು ಬಂದಮೇಲೆ ರಜಾ ಇದ್ರೆ ಅಷ್ಟೇ ಬೆಳಿಗ್ಗೆ ಟೈಮೆಲ್ಲ ಪೂಜೆ ಮಾಡೋದು. ಇಲ್ಲ ಅಂದರೆ ಈ ಥರ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಪೂಜೆ. ಓಕೆ, ಹಾಗೆ ನಾನಿಲ್ಲಿ ಇದು ಏನಪ್ಪ ಅಂದರೆ, ಆಯಿಲ್ ಖಾಲಿಯಾಗಿತ್ತು. ಅದಕ್ಕೆ ಆಯಿಲ್ನ ಹಾಕೋಣ ಅಂಥೇಳಿ ತೊಗೊಬಂದೆ. ಹಾಗೆ ಇದನ್ನು ತೋರಿಸೋಣ ಅಂಥೇಳಿ. ಇದು ಸುಮಾರು ಇವಾಗ ಒಂದು ತಿಂಗಳ, 1-2 ತಿಂಗಳಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸನ್ಪ್ಯೂರ್ ಆಯಿಲಲ್ಲಿ ಇದು ಬರ್ತಾ ಇದೆ. ಯಾವುದು ಅಂದರೆ ರೈಸ್ ಬ್ರಾನ್ ಆಯಿಲ್ ಅಂಥೇಳಿ. ಚೆನ್ನಾಗಿದೆಯಾ ಅಂತಂದರೆ ಓಕೆ, ನಾರ್ಮಲ್ ಆಯಿಲ್ ಥರನೇ ಇದೆ, ಚೆನ್ನಾಗಿದೆ. ಆ ಥರ ಎಲ್ಲ ಏನು ಹೇಳೋಕ್ಕಾಗಲ್ಲ, ಎಲ್ಲನೂ ಕೆಮಿಕಲ್ಲೇ. ಅಂದರೆ ರೈಸ್ ಬ್ರಾನ್ ಆಯಿಲು ಒಳ್ಳೆಯದು ಅಂತ ಕೇಳಿದ್ದೀನಿ. ಅದಕ್ಕೆ ಇದರಲ್ಲಿ ಸನ್ಪ್ಯೂರಲ್ಲಿ ಬಿಟ್ಟಿದ್ರಲ್ಲ, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ ಇದ್ರ ರೇಟ್ ಬಂದು ₹190 ಇದೆ. ಆದರೆ ಡಿಮಾರ್ಟ್ ಪ್ರೈಸ್ ಬಂದು 150, 155 ಏನೇ ಇತ್ತು. ಅದಕ್ಕೆ ನಾನು ಇತ್ತೀಚೆಗೆ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಆಯಿಲು ಕೂಡ ತಂದಿದ್ದೀನಿ, ತೋರಿಸ್ತೀನಿ. ಇದು ಗೊತ್ತಲ್ಲ, ಮೊದಲು ಒಂದ್ಸಲ ತೋರಿಸಿದ್ದೆ, ಶೇಂಗಾದು ಖಾಲಿಯಾಗಿದೆ. ಇದು ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ ಟೇಸ್ಟು. ಅಂದರೆ ಪುಳಿಯೋಗರೆ, ಚಿತ್ರಾನ್ನ, ಅದಕ್ಕೆ ಸ್ವಲ್ಪ ಮೇಲೆ ಮತ್ತು ಈ ಬೇಳೆ ಸಾರು ಈ ಥರದ್ದು, ಅಂದರೆ ಆಯಿಲೆಲ್ಲ ಕಡಿಮೆ ಆಗ್ತಾಗ ಇದನ್ನು ಹಾಕ್ಕೊಂತೀನಿ ಅಂದರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತೇಳಿ ತೊಗೊಬಂದಿದೆ. ಖಾಲಿಯಾಗಿದೆ, ಇನ್ನೊಂದಿಷ್ಟಿದೆ. ಅದಕ್ಕೆ ನಾನು ಇನ್ನೊಂದು ಕೂಡ ತಂದಿದ್ದೀನಿ. ಇಲ್ಲಿ ಕಾಣಿಸ್ತಿರ್ಬೋದು, ಸೇಮ್ ಇನ್ನೊಂದು ಬಾಟಲ್ ತಂದಿದ್ದೀನಿ. ಓಕೆ, ಇದು ಶೇಂಗಾದೆ, ಅದು ಖಾಲಿ ಆಯ್ತಾ ಇದೆಯಲ್ಲ, ಆದ್ದರಿಂದ. ಹಾಗೆ ಈ ಸರಿ ಸಫೋಲೋದೆ, ಅವ್ರದ್ದೇನೆ ಇದು ಎಳ್ಳೆಣ್ಣೆ. ನನಗೆ ಎಳ್ಳೆಣ್ಣೆದು ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಇದನ್ನು ಒಂದು ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ಬ್ರ್ಯಾಂಡ್ ಇತ್ತು, ಅದು ಯಾವುದು ಅಂದರೆ ಅಮೃತ ಅಂತನ ಏನೋ ಇತ್ತು. ಅದು 400 ಚಿಲ್ಲರೆ ಇತ್ತು. ಇದು ಬಂದು ಎಷ್ಟಿದೆ ಗೊತ್ತಾ? ರೇಟ್ ಬಂದು ₹647 ಇದೆ. ನಿಮಗೆ ಇದು ಫ್ರಂಟ್ ಕ್ಯಾಮ್ರಾ ಅಲ್ವಾ, ಅದಕ್ಕೆ ಕಾಣಿಸಲ್ಲ, ಬ್ಯಾಕ್ ಕ್ಯಾಮ್ರಾದಲ್ಲಿ ಕಾಣಿಸುತ್ತೆ. ₹647. ಅದೇ ಡಿಮಾರ್ಟ್ ಪ್ರೈಸ್ ಬಂದು 400 ಚಿಲ್ಲರೆ ಇದೆ. ಅದರಿಂದ ಕೌಶಿ ಅಮ್ಮ ಇದೇ ಚೆನ್ನಾಗಿದೆ, ಅದು ಯಾವುದೋ ಬ್ರ್ಯಾಂಡು ಗೊತ್ತಿಲ್ಲ, ಅದು ಅಮೃತ ಅನ್ನೋದು. ಅದಕ್ಕೆ ಇದೇ ತಗೋ ಅಂದ. ಸರಿ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಇನ್ನೂ ಓಪನ್ ಮಾಡಿಲ್ಲ, ಅದು ಇನ್ನೂ ಸ್ವಲ್ಪ ಇದೆಯಲ್ಲ ಶೇಂಗಾದು, ಅದು ಖಾಲಿ ಆಗಲಿ, ಆದಮೇಲೆ ಬೇಕಾದ್ರೆ ಇದನ್ನು ಓಪನ್ ಮಾಡಿ ಚೆನ್ನಾಗಿದೆ ಅಂದರೆ ನಾನು ನಿಮಗೂ ಕೂಡ ಹೇಳ್ತೀನಿ. ಓಕೆ, ಅದಕ್ಕೆ ಇದು ಒಂದು ಬಾಟಲ್ನ ತೊಗೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇಷ್ಟೇ ಸದ್ಯಕ್ಕೆ. ಇವಾಗ ನಾನು ತಿಂಡಿ ತಿನ್ಕೊಂಡು ಬಂದುಬಿಟ್ಟು ಇವಾಗ ಚಿತ್ರಾನ್ನ ಮಾಡಿದ್ದೆ. ಇವಾಗ ನಾನು ಮೊಳಕೆ ಕಾಳು ಹುಳಿ ಮಾಡೋಣ ಅಂತೇಳಿ, ಮೊಳಕೆ ಕಾಳೆಲ್ಲ ಇದೆ. ಅದಕ್ಕೆ
ಇದ್ರದ್ದು ಮಸಾಲೆ ಸಾಂಬಾರು ಬೇಡ, ಹುಳಿ ಸಾಂಬಾರು ಮಾಡು ಅಂದರು ಮೊನ್ನಮ್ಮ. ಅದಕ್ಕೆ ಇದ್ರದ್ದು ಹುಳಿ ಸಾಂಬಾರು ಮಾಡ್ತೀನಿ. ಇದರಲ್ಲಿ ಎಣ್ಣೆ ಖಾಲಿಯಾಗಿದೆ, ಅದಕ್ಕೆ ಹಾಕೋಣ ಅಂತೇಳಿ ತೊಗೊಬಂದಿದ್ದು, ಮತ್ತು ಮರ್ತೇ ಹೋಗ್ತಿದೆ. ಓಕೆ, ಇವಾಗ ಸಾಂಬಾರೆಲ್ಲ ಮಾಡಿಬಿಟ್ಟು ಒಟ್ಟಿಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಆಗಾಗ ಇಟ್ಟಿದ್ದೀನಿ. ನೀವು ನೋಡ್ತಿರ್ಬೋದು ಕಿಚನ್ ಏನು ಕ್ಲೀನ್ ಆಗಿಲ್ಲ. ಕ್ಲೀನ್ ಮಾಡಿಬಿಟ್ಟು ಫಸ್ಟ್ ಆಯಿಲ್ ಹಾಕಿ ಇಟ್ಬಿಡ್ತೀನಿ, ಆಮೇಲೆ ಸಾಂಬಾರು ಮಾಡೋಕ್ಕೆ ನಿಲ್ತೀನಿ. ಓಕೆ, ಓಕೆ. ಹಾಗೆ ಕೆಲಸ ಎಲ್ಲ ಆಯಿತು. ಹಾಗೆ ನಿನ್ನೆ ಕೌಶಿದು ಪ್ಯಾನ್ ಕಾರ್ಡ್ ಬಂತು, ಇನ್ನು ಆಧಾರ್ ಕಾರ್ಡ್ ಒಂದು ಬರಬೇಕಷ್ಟೇ. ಇದು ಬಂದು DL ಕೌಶಿದು, ಇದು ಅವತ್ತೇ ಬಂತು ಬಿಡಿ, ತುಂಬ ದಿನ ಆಯಿತು ಈ DL ಬಂದು. ಓಕೆ, ಹಾಗೆ ಪ್ಯಾನ್ ಕಾರ್ಡ್ ಕೂಡ ಬಂದಿದೆ ಕೌಶಿದು, ಸ್ಪೀಡ್ ಪೋಸ್ಟಲ್ಲಿ ಕಳಿಸಿದ್ದಾರೆ. ಓಕೆ, ಇಲ್ಲಿ ಏನಾಗಿದೆ ಅಂದರೆ ನಾವೆಲ್ಲ ಅವಾಗ ಕೌಶಿ ಎಮ್ ಅಂತ ಇರೋದು ಅವನ ಹೆಸರು, ಅದು ಮಾತ್ರ ಹಾಗೆ ಬರುತ್ತೆ. ಅಂದರೆ ಕೌಶಿ ಎಮ್ ಅಂತ ಅನ್ನೋದೇನಿದೆ ಅದು ಹಾಗೆ ಬರುತ್ತೆ. ಹಾಗೆ ಏನಿದೆ ಮೋಹನ್ ಮಾಮನ ಹೆಸರು ಮೋಹನ್ ಟಿ ಅಥವಾ ಟಿ ಮೋಹನ್. ಮೋಹನ್ ಮಾಮ ಒಂದು ಕಡೆ ಟಿ ಮೋಹನ್ ಅಂತ ಕೊಡ್ತಾರೆ, ಒಂದು ಕಡೆ ಮೋಹನ್ ಟಿ ಅಂತ ಕೊಟ್ಟಿದ್ದಾರೆ. ಆದರೆ ನೀವು ಆ ಥರ ಮಾಡಬೇಡಿ, ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಏನು ಹೆಸರು ಅಂದರೆ ನೀವು ಸ್ಕೂಲಿಂದ ಏನು ಹೆಸರುಗಳನ್ನ ಕೊಟ್ಕೊಂಡು ಬಂದಿರ್ತೀರಿ, ಟಿ ಮೋಹನ್ ಅಂತ ಕೊಟ್ಟಿದ್ರೆ ಟಿ ಮೋಹನ್ ಅಂತಲೇ ಕೊಡಿ, ಇಲ್ಲ ಮೋಹನ್ ಟಿ ಅಂತ ಕೊಟ್ಟಿದ್ರೆ ಮೋಹನ್ ಟಿ ಅಂತ ಕೊಡಿ. ಅದೇನಾಗುತ್ತೆ ಅಂದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಈ SLC ಎಕ್ಸಾಮ್ ಎಲ್ಲ ಬರೆಯುವಂಥ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಆ ಥರ ಕೊಡೋಕ್ಕೆ ಹೋಗಬೇಡಿ. ಮೋಹನ್ ಮಾಮ ಹಂಗೆ ಮಾಡಿರೋದು. ಇವಾಗ ಅದು ಪ್ರಾಬ್ಲಮ್ಮು. ಯಾವಾಗಲೂ ಒಂದೇ ಥರ ಇರಬೇಕು. ಈಗ ಕೌಶಿಕ್ ಎಮ್, ಅವ್ನು ಎಲ್ಲೇ ಹೋದ್ರೂ ಕೌಶಿಕ್ ಎಮ್ ಅಂತಲೇ ಕೊಡಬೇಕು. ಒಂದೊಂದ್ಸರಿ ಎಮ್ ಕೌಶಿಕ್ ಅಂತೆಲ್ಲ ಕೊಡಬಾರ್ದು, ಅದು ರಾಂಗ್ ಆಗುತ್ತೆ. ಓಕೆ, ನಾನಿಲ್ಲಿ ಏನು ಹೇಳಕ್ಕೆ ಬಂದೆ ಅಂದರೆ ತಂದೆ ಹೆಸರು ಏನಂತ ಕೇಳಿದಾಗ ಮೋಹನ್ ಟಿ ಅಂತ ಹೇಳಿದೆ. ಆವಾಗ ಇವಾಗ ಅಂದರೆ ಇವಾಗ ಏನಾಗಿದೆ ಅಂದರೆ ಮೊದಲು ತಂದೆ ಹೆಸರು ಮೋಹನ್ ಟಿ ಅಂದರೆ ಮೋಹನ್ ಟಿ ಅಂತಲೇ ಬರ್ತಿತ್ತು. ಇವಾಗ ಹಂಗೆ ಬರ್ತಾ ಇಲ್ಲ. ಅಂದರೆ ಅದು ಕೂಡ ಪ್ಯಾನ್ ಕಾರ್ಡಲ್ಲಿ ಅಪ್ಡೇಟ್ ಆಗಿದೆ. ಏನಂದರೆ ಮೋಹನ್ ಟಿ ಅನ್ನೋದನ್ನು, ಇಲ್ಲಾಂದರೆ ಏನಾಗುತ್ತೆ ಅಂದರೆ ಟೀನ ತೆಗೆದು ಬಿಡ್ತಾರೆ, ಇಲ್ಲಾಂದರೆ ಮೋಹನ್ ಟಿ ಬದಲು ಅವ್ರ ಅಪ್ಪನ ಹೆಸರು ಕೊಡ್ತಾರೆ. ಈಗ ಮೋಹನ್ ಮಾಮನ ಅಪ್ಪನ ಹೆಸರು ತಿಮ್ಮಪ್ಪಾಜಿ ಅಂತೇಳಿ. ಇಲ್ಲಿ ಅವ್ರು ಹೇಳಿದ್ರು ಟೀ ನಿಮಗೆ ಬೇಕು ಅಂದರೆ ಕೊಡ್ತೀವಿ, ಅಂದರೆ ತಿಮ್ಮಪ್ಪಾಜಿ ಅಂತ, ಇಲ್ಲಾಂದರೆ ಬರೀ ಮೋಹನ್ ಅಂತ ಕೊಡ್ತೀವಿ ಅಂತ ಹೇಳಿದ್ರು. ಏನಪ್ಪ ಈ ಥರ ಹೇಳ್ತೀವಿ, ಯಾಕೆ ಆ ಥರ ಅಂತಂದಕ್ಕೆ ಇಲ್ಲ, ಇವಾಗ ಈ ಥರನೇ ಸಿಸ್ಟಮು ಕೂಡ ಅದೇ ರೀತಿಯೇ ಅಪ್ಡೇಟ್ ತೊಗೊಳ್ಳುವಂಥದ್ದು ಅಂತ ಅಂದರು. ಆಮೇಲೆ ಸರಿ ಆಯಿತು, ಮೋಹನ್ ತಿಮ್ಮಪ್ಪಾಜಿ ಅಂತ ಹೇಳಿ ಕೊಡಿ ಅಂತಂದರೆ ಇವಾಗ ಇಲ್ಲಿ ಹಂಗೆ ಬಂದಿರೋದು, ಮೋಹನ್ ತಿಮ್ಮಪ್ಪಾಜಿ ಅಂತಲೇ ಬಂದಿರುವಂಥದ್ದು. ಇವಾಗ ಆ ರೀತಿ ಅಪ್ಡೇಟ್ ಆಗಿದೆ. ನಮ್ಮ ಥರ ಇನ್ಸಿಲ್ ಇರಲ್ವಲ್ಲ, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ನಾನು ಎಲ್ಲೇ ಹೋದ್ರೂ ರೇಖಾ ಅಂತ ಹೇಳ್ಬಿಟ್ಟು ಆರಾಮಾಗಿ ಸುಮ್ಮನೆ ಇರ್ತೀನಿ. ಇನ್ಸಿಲೆಲ್ಲ ಇರುತ್ತೆ ನೋಡಿ, ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ಮು. ಈ ಥರ ಹಿಂದೆ ಮುಂದೆ ಕೊಟ್ಬಿಟ್ಟಿರ್ತಾರಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಮುಂದೆ ಅವ್ರ ಮಕ್ಕಳಿಗೆ ಆ ಥರ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನೀವು ಸ್ಕೂಲಲ್ಲಿ ಏನು ಕೊಟ್ಕೊಬಂದಿರ್ತೀರ ಅದೇ ಥರನೇ ಕೊಟ್ಕೊಬನ್ನಿ. ಹಾಗೆ ಇವಾಗ ಸಿಲಿಂಡ್ರಿಗೆಲ್ಲ KYC ಮಾಡ್ತಾ ಇದ್ದಾರೆ. ಮನೆ ಹತ್ರನೇ ಬರ್ತಾರೆ. ಮನೆ ನಿನ್ನೆ ಅದು ಕೂಡ ಬೆಳಿಗ್ಗೆನೇ ಆಯಿತು. ಕರೆಕ್ಟ್, ಇದು ಮೊನ್ನೆ ಬಂತು ಏನು ಪ್ಯಾನ್ ಕಾರ್ಡು. ನಿನ್ನೆ ಸಿಲಿಂಡ್ರದು KYC ಮನೆ ಹತ್ರನೇ ಬರ್ತಾರೆ, ಅವರೇ ಬಂದ್ಬಿಟ್ಟು KYC ಎಲ್ಲ ಮಾಡ್ತಾರೆ. ನಮ್ಮದೇನಾಗಿದೆ ಅಂದರೆ ಮೋಹನ್ ಮಾಮನ ಹೆಸರಲ್ಲಿ ಸಿಲಿಂಡ್ರ್ ಇರೋದು, ಫೋನ್ ನಂಬರ್ ಬಂದು ನನ್ನ ಫೋನ್ ನಂಬರ್ ಕೊಟ್ಟಿದ್ದಾರೆ. ಅವರಿಗೆ ಕನ್ಫ್ಯೂಸ್ ಆಗೋಯ್ತು. ಅಂದರೆ ಮಾಮ ಆಫೀಸ್ಗೆ ಹೋಗೋ ಟೈಮಲ್ಲಿ ಬಂದ್ರಲ್ಲ, ಆವಾಗ OTP ನೋಡಿದ್ರೆ ನನಗೆ ಬರ್ತಿದೆ. ಆಮೇಲೆ ನನ್ನ ಹೆಸರಲ್ಲಿ ಇರೋದು ಸರ್, ಆದರೆ ಫೋನ್ ನಂಬರ್ ಮಾತ್ರ ಅವಳ ಹೆಸರಲ್ಲಿದೆ, ಅವಳದು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಇವಾಗ ಅವರೇ ಬರ್ತಾರೆ. ಅದು ಒಂಥರ ಖುಷಿ ಆಯಿತು. ಇವಾಗ ನಾವೇ ಅಲ್ಲಿ ಆಫೀಸ್ ಹತ್ರ ಹೋಗ್ಬಿಟ್ಟು ನಾವೆಲ್ಲ ಜಿಗ್ನಿಗೆ ಹೋಗಬೇಕು, ಅಲ್ಲೋಗಿ ಇದೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಮಾಡಿಸೋ ಬದಲು ಅವರೇ ಮನೆ ಹತ್ರ ಬಂದರೆ ಒಂದು 50 ರೂಪಾಯಿ 100 ರೂಪಾಯಿ ಜಾಸ್ತಿನೇ ಕೊಡೋಣ, ಆದರೆ ಮನೆ ಹತ್ರ ಬಂದು ಮಾಡಿಸ್ಕೊಂಡು ಹೋಗೋದು ಬೆಸ್ಟು. 50 ರೂಪಾಯಿ ಏನೋ ತೊಗೊಂಡು ಅಷ್ಟೇ ಎಕ್ಸ್ಟ್ರಾ. ಓಕೆ, ಬೆಸ್ಟ್ ಅಂತ ಅನ್ನಿಸ್ತು. ಓಕೆ, ಹೀಗೆ ಪ್ಯಾನ್ ಕಾರ್ಡ್ ಮತ್ತೆ ಆಯಿತು. ಹಾಗೆ ಇದು ಪ್ಯಾನ್ ಕಾರ್ಡ್ ಕೂಡ ಮಳವಳ್ಳಿಗೆ ಹೋಗುತ್ತೆ ಅಂದರು. ನಾನು ಮಳವಳ್ಳಿಗೆ ಬೇಡ ಅಂದೆ.
ಆಮೇಲೆ ಇದಕ್ಕೆ ಮಾತ್ರ ಇಲ್ಲಿ ಅಡ್ರೆಸ್ ಕೊಟ್ಬಿಡಿ, ಇಲ್ಲಿ ಅಡ್ರೆಸ್ಗೆ ಬರುತ್ತೆ ಅಂತ. ಆಮೇಲೆ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದೀನಿ. ಆಧಾರ್ ಮಾತ್ರ ಅಲ್ಲಿಗೆ ಹೋಗುತ್ತಂತೆ. ನಾನಂದೆ ಅದನ್ನು ಇಲ್ಲಿಗೆ ಕೊಡಿ ಅಂದ್ರೆ ಅದು ಆ ಥರ ಆಗಲ್ಲ, ಅದು ನಿಮ್ಮ ಮಳವಳ್ಳಿಗೆ ಹೋಗುತ್ತೆ ಅಂತ. ಸರಿ ಆಯಿತು ಬಿಡಿ ಹೋಗಿ ಅಂದ್ಬಿಟ್ಟು ಕಳಿಸಿದ್ದೀನಿ. ಓಕೆ. ಹಾಗೆ ಇನ್ನೊಂದೇನೆಂದರೆ ಕೌಶಿ ಹೆಸ್ರೇನಿದೆ, ಕೌಶಿಕ್ ಅನ್ನೋದು ನಮ್ಮ ಚೈತ್ರ ಹೇಳ್ತಾ ಇರ್ತಾಳೆ ಏನಂದರೆ, ಕೌಶಿಕ್ ಅಂತ ಏನಾದರೂ ನೀವು ಹೆಸ್ರು ಕಟ್ಟಿದ್ದೀನಿ ಅಂತ ಅಂದಿದ್ರೆ ನಾನು ಬೇಡ ಅಂತಲೇ ಹೇಳ್ತಿದ್ದೆ. ಯಾಕೆಂದರೆ ಅವ್ರ ಚಿಕ್ಕಪ್ಪನ ಮಗನ ಹೆಸರು ಕೌಶಿಕ್ ಅಂತ ಇದ್ದಾನೆ, ಅದಕ್ಕೆ ಅವನ ಹೆಸರು ಕೌಶಿ, ಇವನ ಹೆಸರು ಕೌಶಿ ಬೇಡ ಆಗಿತ್ತು ಅಂತ ಒಂದೆರಡು ಸರಿ ಹೇಳಿದ್ಲು ಆ ಥರ. ಆಮೇಲೆ ನಾನು ಸ್ಕೂಲಿಗೆ ಹಾಕೋ ಟೈಮಲ್ಲಿ ಅಂದರೆ ಇವನಿಗೆ ಬರ್ತ್ ಸರ್ಟಿಫಿಕೇಟ್ ಏನಿದೆ ಅದನ್ನು ಆಮೇಲೆ ಇಸ್ಕೊಬಂದಿದ್ದು. ಅಂದರೆ ಬರ್ತ್ ಸರ್ಟಿಫಿಕೇಟ್ ಇಸ್ಕೊಬಂದಿದ್ದೆ, ಆದರೆ ಅದರಲ್ಲಿ ಏನು ಫಿಲ್ ಮಾಡಿರಲಿಲ್ಲ. ಅಂದರೆ ಅವ್ನ ನೇಮ್ ಏನಿದೆ, ಫಾದರ್ ನೇಮ್ ಮತ್ತು ಮದರ್ ನೇಮ್ ಇದೆಲ್ಲ ಫಿಲ್ ಮಾಡಿದ್ವಿ. ಆದರೆ ಇದಿದೆಯಲ್ಲ ನೋಡಿ, ಅವನ ಹೆಸ್ರು ಏನಿದೆ ಅದನ್ನು ಫಿಲ್ಲೇ ಮಾಡಿರಲಿಲ್ಲ, ಹಾಗೆ ಬಿಟ್ಟಿದ್ವಿ. ಅದರಿಂದ ನಾನು ಹೇಳ್ತಾ ಇದ್ದೆ ಇದು ಅವನ ಹೆಸ್ರನ್ನ ಸ್ಕೂಲ್ಗೆ ಹಾಕೋ ಟೈಮಲ್ಲಿ ಚೇಂಜ್ ಮಾಡೋಣ ಅಂತೇಳಿ. ಅವಾಗೆಲ್ಲ ಏನಂದರೆ ಆ ಟೈಮಲ್ಲಿ ಹೆಸ್ರುಗಳ ಮುಂದೆ ಗೌಡ್ರು ಈ ಥರ ಬರ್ತಿತ್ತು, ವರುಣ್ ಗೌಡ ಅಥವಾ ಕೌಶಿಕ್ ಗೌಡ ಈ ಥರ ಎಲ್ಲ ಹೆಸರು ಬರ್ತಿತ್ತು. ಅದಕ್ಕೆ ನಾನು ಕೌಶಿಗೆ ಚೈತ್ರನ ಹೇಳ್ತಾ ಇದ್ದಲ್ಲ ಈ ಥರ ಹೆಸರು ಬೇಡ ಅಂತೇಳಿ, ಅದಕ್ಕೆ ಬೇರೆ ಹೆಸರು ಇಡೋಣ, ಕೌಶಿಗೆ ವಾ ಮತ್ತು ಕಾಯಿಂದ ನೇಮ್ ಕಟ್ಟಬೇಕು ಅಂತ ಹೇಳಿದರು. ಅದಕ್ಕೆ ನಾನು ವರುಣ್ ಗೌಡ ಅಥವಾ ಕಾರ್ತಿಕ್ ಈ ಥರ ಹೆಸರು ಕಟ್ಟೋಣ, ಗೌಡ ಅನ್ನೋದನ್ನು ಪಕ್ಕದಲ್ಲಿ ಹಾಕೋಣ ಅಂತ ನನಗೆ ಆಸೆ ಇತ್ತು. ವರುಣ್ ಗೌಡ ಅಥವಾ ಕಾರ್ತಿಕ್ ಗೌಡ ಈ ಥರ ಹಾಕೋಣ ಅಂತ. ಮೋಹನ್ ಮಾಮ ಬೇಡ, ಯಾಕೆ ಅಂದರೆ ಈ ಹೆಸ್ರನ್ನ ಕಟ್ಟಿದ್ದು ನಮ್ಮ ಪುಡ್ತಾಯವ ಕೌಶಿಕ್ ಅಂತೇಳಿ, ಅದಕ್ಕೆ ಅದೇ ಹೆಸರೇ ಇರಲಿ ಬಿಡು, ಅವರೇ ಇಷ್ಟಪಟ್ಟು ಕಟ್ಟಿದ್ದಾರೆ, ಚೇಂಜ್ ಮಾಡಬೇಡ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವನ ಹೆಸ್ರನ್ನ ಚೇಂಜ್ ಮಾಡಿಲ್ಲ. ಇಲ್ಲ ಅಂದಿದ್ರೆ ನಾನು ವರುಣ್ ಗೌಡ ಅಂತ ಇಡಬೇಕು ಅನ್ನೋ ಒಂದು ಆಸೆ ಇತ್ತು. ಅದು ಇದರಿಂದನೇ ಇದಾಯಿತು. ಯಾಕೆಂದರೆ ನಾವು ಬರ್ತ್ ಸರ್ಟಿಫಿಕೇಟ್ ಎಲ್ಲ ಏನಾದರೂ ಕೊಟ್ಬಿಟ್ಟಿದ್ದಿದ್ರೆ ಚೇಂಜ್ ಮಾಡ್ತಿರ್ಲಿಲ್ಲ, ಅದು ಇನ್ನೂ ಕೊಟ್ಟಿರಲಿಲ್ವಲ್ಲ, ಅದಕ್ಕೆ ಚೇಂಜ್ ಮಾಡ್ಬೋದಿತ್ತು, ಆ ಥರ ಅವಕಾಶ ಇತ್ತು. ಮಾಮ ಒಪ್ಪಿಲ್ಲ ಅಷ್ಟೇ. ಕೌಶಿಕ್ ಅನ್ನೋದು ಏನೋ ಅಷ್ಟು ಇಷ್ಟ ಆಗಿಲ್ಲ, ಬಿಡು ಆಯಿತು ಅಂದ್ಬಿಟ್ಟು ಮಾಮ ಇರಲಿ ಬಿಡು ಅವ್ರು ಕಟ್ಟಿರೋದಲ್ವ ಅಂದ್ಬಿಟ್ಟು ಅದೇ ಹೆಸರನ್ನೇ ಉಳಿಸ್ಕೊಂಡು ಬಂದುಬಿಟ್ವಿ ಅಷ್ಟೇ. ಅವಾಗೆಲ್ಲ ನಾನು ಕೌಶಿಕ್ ಗೌಡ ಅಂತ ಇಡಬೇಕು ಅನ್ನೋದಿತ್ತು. ಆಮೇಲೆ ಮಾಮ ಬೇಡ ಬರೀ ಕೌಶಿಕ್ ಅಂತಲೇ ಆಯಿತು ಬಿಡಪ್ಪ ಅಂದ್ಬಿಟ್ಟು ಹಾಗೇ ಮಾಡಿರೋದು. ಓಕೆ. ಹಾಗೆ ಈ ಥರ ಪ್ಯಾನ್ ಕಾರ್ಡ್ ಕತೆ ಇವಾಗೆಲ್ಲ ಈ ಥರ ಆಗ್ತಿದೆ. ಓಕೆ ಫ್ರೆಂಡ್ಸ್, ಇವಾಗ ಸಾಂಬಾರು ಆಗಿದೆ, ಆದರೆ ಒಗ್ಗರಣೆ ಏನು ಕೊಟ್ಟಿಲ್ಲ. ಯಾಕೆಂದರೆ ಮಾಮ ಬರೋ ಟೈಮಿಗೆ ತಣ್ಣಗಾಗ್ಬಿಟ್ಟಿರುತ್ತೆ, ಅದರಿಂದ ಆವಾಗಲೇ ಒಗ್ಗರಣೆ ಕೊಡೋಣ, ಆವಾಗ ಸಾಂಬಾರು ಬಿಸಿಯಾಗಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಾಂಬಾರನ್ನ ಹಾಗೆ ಇಟ್ಟಿದ್ದೀನಿ. ಹಾಗೆ ಇದು ಬಂದಿತ್ತಲ್ಲ ಇಲ್ಲೇ ಇಟ್ಟಿದ್ದೆ, ಎತ್ತಿಟ್ಟಿರಲಿಲ್ಲ. ಪ್ಯಾನ್ ಕಾರ್ಡ್ ಮತ್ತು ಅದೇನದು ಡ್ರೈವಿಂಗ್ ಲೈಸೆನ್ಸ್ ಎರಡು ಒಟ್ಟಿಗೆ ಹಾಕಿಟ್ಟಿದ್ದೆ. ಆವಾಗ ನನಗಿದ್ರದ್ದು ನೆನಪಾಯಿತು, ಅದು ತಿಮ್ಮಪ್ಪಾಜಿ ಅನ್ನೋದಿತ್ತಲ್ಲ, ಅದಕ್ಕೆ ಅದ್ರದ್ದು ಅದನ್ನು ಹೇಳೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ. ನಮ್ಮ ಗುಮ್ಮಿ ನೋಡಿ ಇಲ್ಲಿ ಹೆಂಗೆ ನಿದ್ದೆ ಮಾಡ್ತಾ ಇದ್ದಾಳೆ. ಟೈಮ್ ಬಂದು ಇವಾಗ 6 ಗಂಟೆ 5 ನಿಮಿಷ. ನಾನು ಇವಾಗ ವಾಕಿಂಗ್ ಹೋಗಬೇಕು. ಆದಷ್ಟು ಬೇಗ ಒಂದು 5:45 ಹೋಗೋಣ ಅಂತ ಯಾವಾಗಲೂ ಅಂದ್ಕೋತಿರ್ತೀನಿ. ಆಗೋದೇ ಇಲ್ಲ. ಯಾಕೆಂದರೆ ಈಗ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಹೀಗೆ ಮೊಬೈಲ್ ನೋಡ್ಕೊಂಡು ಕೂತಿರ್ತೀನಿ, ಆವಾಗ ಟೈಮು ಎಷ್ಟಾಗಿದೆ ಅಂತಲೇ ಗೊತ್ತಾಗಿರಲ್ಲ. ಆಮೇಲೆ ಸ್ವಲ್ಪ ಮೋಡ ಎಲ್ಲ ಅಂದರೆ ಬಿಸಿಲಿರುತ್ತಲ್ವ, ಅದು ಸ್ವಲ್ಪ ಡಲ್ ಆದಾಗ ಟೈಮ್ ಆಗೋಗಿದೆ ಅಂದ್ಬಿಟ್ಟು ಅವಾಗ ಟೈಮ್ ನೋಡುವಾಗ 6 ಗಂಟೆ ಎಲ್ಲ ಆಗಿರುತ್ತೆ ಆ ಥರ. ಆಮೇಲೆ ನಾನು ಮೋಹನ್ ಮಾಮ ಅಷ್ಟೊತ್ತಿಗೆ ಫೋನ್ ಮಾಡಿದರು, ವಾಕಿಂಗ್ ಹೋಗಿದ್ಯಾ ಏನು ಅಂತೇಳಿ. ಅದಕ್ಕೆ ನಾನು ಇವಾಗ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಸರಿ ಆಯಿತು ಹೋಗಿ ಬಾ, ಅಷ್ಟರಲ್ಲಿ ನಾನು ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಹೋಗಿ ವಾಕಿಂಗ್ ಎಲ್ಲ ಮುಗಿಸಿ ಬಂದು ಮನೆಗೆ ಬಂದೆ. ಅಂದರೆ ಮಾಮ ಬರುವಾಗ ಸ್ವಲ್ಪ ಕೆಳಗಡೆನೇ ಕೂತ್ಕೊಂಡಿರ್ತೀನಿ. ಮಾಮನು ಅಂದರೆ ಅವ್ರು ಬಂದ ತಕ್ಷಣ ಫುಲ್ ಲಾಕ್ ಎಲ್ಲ ಮಾಡ್ಕೊಂಡು ಬರ್ಬೋದಲ್ವ, ಎಲ್ಲ ನಾನು ಮೇಲೆ ಬಂದಮೇಲೆ ಮತ್ತೆ ಹೋಗಿ ಕೆಳಗಡೆ ಲಾಕ್ ಮಾಡಿ ಬರಬೇಕಲ್ಲ ಅಂತ. ಅದಕ್ಕೆ ಮಾಮ ಹೇಳಿದ್ರು ಇನ್ನೊಂದು 1/4 ಗಂಟೆ ಆಗುತ್ತೆ ಅಂತೇಳಿ. ಆಮೇಲೆ ಮತ್ತೆ ಮೇಲೆ ಬಂದೆ. ಆಮೇಲೆ ಮತ್ತೆ ಒಂದು 1/4 ಗಂಟೆ ಬಿಟ್ಟು ಬಂದಮೇಲೆ ಮತ್ತೆ ಹೋಗಿ ಲಾಕ್ ಎಲ್ಲ ಮಾಡ್ಕೊಂಡು ಬಂದು, ಅವತ್ತು ಭೀಮ್ನ ಅಮಾವಾಸ್ಯೆ ಇತ್ತಲ್ಲ, ಅದಕ್ಕೆ ಪೂಜೆ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ಸೀರೆ ಉಟ್ಕೊಂಡೆ. ಸಿಂಪಲ್ಲಾಗಿ ಒಂದು ಒಂಟಿ ಪಿನ್ನ ಮಾಡಿಕೊಂಡೆ. ನೀಟಾಗಿ ಪಿನ್ನೆಲ್ಲ ಮಾಡ್ಕೊಂಡು ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ನಾನು ಸಿಂಪಲ್ಲಾಗಿ ಒಂಟಿ ಪಿನ್ನ ಸಾಕು ಅಂದ್ಬಿಟ್ಟು ಈ ರೀತಿ ಪಿನ್ನ ಎಲ್ಲ ಮಾಡಿಕೊಂಡು ಆಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು
ಹಾಗೆ ಒಂದಷ್ಟು ಡೈಲಾಗ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿತ್ತು. ಏನಂದರೆ ವರ್ಷ ಪೂರ್ತಿ ಗಂಡನ ಬೈಯೋದಂತೆ, ಆಮೇಲೆ ಭೀಮ್ ಅಮಾವಾಸ್ಯೆ ದಿನ ಗಂಡನ ಕಾಲು ಪೂಜೆ ಮಾಡೋದು ಅಂತೇಳಿ ಆ ವಿಡಿಯೋ. ಅವತ್ತು ಅಮಾವಾಸ್ಯೆ ದಿನ, ಭೀಮ್ ಅಮಾವಾಸ್ಯೆ ದಿನ ಅದೇ ರಿಪೀಟ್ ಆಗ್ತಾಯಿತ್ತು. ನಾನು ಅದೇ ನೋಡ್ಕೊಂಡು ಕೂತಿದ್ದೆ. ಓಕೆ, ಹಾಗೆ ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಸೀರೆ ಉಟ್ಕೊಂಡೇ ಇದ್ದೆ. ಅದು ನಮಗೆ ಅಷ್ಟು ಅಭ್ಯಾಸ ಇಲ್ವಲ್ಲ, ಬೇಗ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಆ ಥರ. ಓಕೆ, ನಮ್ಮ ಗುಮ್ಮಿ ನೋಡಿ ಬಾಲ ಅಳ್ಳಾಡ್ಸ್ಕೊಂಡು ಮಲ್ಕೊಂಡಿದ್ದಾಳೆ. ನಾನು ಅದು ಮಲ್ಗಕ್ಕೆ ಬಿಟ್ಟಿಲ್ಲ ಅಷ್ಟೇ. ಓಕೆ, ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.